ಇವಳು ಈಗ ನನಗೆ ಮೇಲೆ ಸುಮ್ಮನೆ ಅಪಪ್ರಚಾರ ಮಾಡ್ತಿದ್ದಾರಲ್ಲ ಮೇಡಮ್, ನನ್ನ ಮೇಲೆ ಹೇಳ್ತಿದ್ದಾರೆ ಸ್ಟ್ಯಾಂಡಲ್ಲಿ ಕಿಡ್ನಾಪ್ ಮಾಡಿದೀವಿ ಅಂತ ಹೇಳ್ತಾರೆ. ಯಾವ ಸಾಕ್ಷಿ ಇದೆ? ನಾವು ಸಬರ್ ಬಸ್ ಸ್ಟ್ಯಾಂಡ್ ಹತ್ರ ಬಂದಿದಾಗ ನಮ್ಮ ಮೊಬೈಲ್ ಲೊಕೇಶನ್ ಚೆಕ್ ಮಾಡ್ಬೇಕು, ಎಲ್ಲಿದೆ ಅಂತ ನೋಡ್ಬೇಕು. ಇವನು ಈ ತರ ಅಪಪ್ರಚಾರ ಮಾಡೋದು ಸರಿಯಲ್ಲ. ಇವನು ಆಲ್ರೆಡಿ ಮೈಸೂರಲ್ಲಿ ನಮ್ಮ ಸಮುದಾಯದವ್ರ ಮನೇಲಿ ಇದ್ದು ಇದೇ ತರ ನಾನು ಹುಡುಗಿ ಆಗ್ಬೇಕು ಹೆಣ್ಣಾಗ್ಬೇಕು ಅಂತ ಹೇಳಿ ಅವ್ರ ಮನೇಲಿ ಹೋಗಿ ಅವ್ರ ಮೊಬೈಲ್ ಮತ್ತೆ 10,000 ಕದ್ದಿದ್ನಂತೆ. ನನಗೆ ವಿಚಾರ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂತು, ಇಲ್ಲಾಂದ್ರೆ ನಾನು ಯಾವತ್ತೋ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ತಿದ್ದೆ. ಈ ವ್ಯಕ್ತಿ ಬಂದು ಇವನ್ನ ಲೈಂಗಿಕವಾಗಿ ಬಳಕೆ ಮಾಡ್ತಿದಾರೆ ಅಂತ ಹೇಳಿದಾರಲ್ಲ ಮೇಡಮ್. ಲೈಂಗಿಕವಾಗಿ ಬಳಕೆ ಮಾಡ್ಬೇಕಾದ್ರೆ ಇವನಿಗೆ ಸರ್ಜರಿ ಆಗಿಲ್ಲ, ಯಾವ್ದಾಗಿಲ್ಲ. ಹಾಗಾದ್ರೆ ಹೇಗೆ ಲೈಂಗಿಕವಾಗಿ ಬಳಕೆ ಮಾಡ್ತಾರೆ ಮೇಡಮ್ ಇವನ್ನ? ನನ್ನದೊಂದು ಪ್ರಶ್ನೆ ಈ ತರ. ಮತ್ತೆ ಇನ್ನೊಂದು ಹೇಳ್ತಾನೆ, ಲಿಂಗ ಪರಿವರ್ತನೆ ಮಾಡಿಸ್ಬೇಕಂತ ಹೇಳ್ತಾನೆ. ಆದ್ರೆ ನನ್ನ ಸಮುದಾಯದಲ್ಲಿ ಪ್ರೊಸೀಜರ್ ಇದೆ. ಲಿಂಗ ಪರಿವರ್ತನೆ ಅಷ್ಟು ಸುಲಭವಾಗಿ ಬಂದ ತಕ್ಷಣ ಯಾವ ವ್ಯಕ್ತಿಗೂ ಮಾಡಲ್ಲ. ಅವನಲ್ಲಿರುವಂತ ಬಾಡಿಯಲ್ಲಿ ಇರುವಂತ ಹಾರ್ಮೋನ್ಸ್ ಎಲ್ಲ ಚೆಕಪ್ ಆಗುತ್ತೆ, ಮತ್ತೆ ಹಾರ್ಮೋನ್ಸ್ ಎಲ್ಲ ಟ್ರೀಟ್ಮೆಂಟ್ ಆಗುತ್ತೆ. ಮತ್ತೆ 2 ವರ್ಷ ಮೇಲೇನೆ ಆಗಿರ್ಬೇಕು. ಇವನು ಬಂದು 2 ವರ್ಷ ಆದ್ರೆ ಮಾತ್ರ ಸರ್ಜರಿ ಆಗೋದಕ್ಕೆ ಸಾಧ್ಯ. ಅಲ್ಲಿವರೆಗೆ ಸರ್ಜರಿ ಅಂತ ಯಾವ ವ್ಯಕ್ತಿಗಳು ಮಾಡಲ್ಲ. ಯಾಕಂದ್ರೆ ಇವನಿಗೆ ನಮ್ಮ ದುಡ್ಡು ಖರ್ಚು ಮಾಡಿ ಸರ್ಜರಿ ಮಾಡಿ ನಿಂತಿದೆ ಮೇಡಮ್. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡಿರುವಂತ ಸ್ಟಾರ್ಟಿಂಗ್ ನನಗೆ ಇನ್ಸ್ಟಾಗ್ರಾಮ್ ಮೆಸೇಜ್ ಮಾಡಿದಾಗ ಈ ವ್ಯಕ್ತಿ ನಾನು ರೆಸ್ಪಾನ್ಸ್ ಮಾಡಿಲ್ಲ ಮೇಡಮ್, ರೆಸ್ಪಾನ್ಸ್ ಮಾಡಿಲ್ಲ. ಹಿಂಗೆ ಮೆಸೇಜ್ ಮಾಡ್ತಾ ಆಮೇಲೆ ನಮ್ಮ ಸಮುದಾಯದವ್ರದ್ದು ಫೈರ್ ಗ್ರೂಪ್ ಅಂತ ಇದೆ, ಆ ಗ್ರೂಪ್ ಅಲ್ಲಿ ಇವನು ಜಾಯಿನ್ ಆಗಿದ್ದಂತ ಹೇಳಿ ಆ ಗ್ರೂಪ್ ಅಲ್ಲಿ ನನ್ನ ನಂಬರ್ ತೆಗೆದು ನನಗೆ ಫೋನ್ ಮಾಡಿತ್ತು. ಈಗೀಗ ನನಗೆ ಅಪ್ಪ ಅಮ್ಮ ಯಾರಿಲ್ಲ, ನನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ. ನನ್ಗೂ ಬೇಜಾರಾಗುತ್ತೆ. ಅಯ್ಯೋ, ನಮ್ಮ ಸಮುದಾಯ ಎಷ್ಟೆಲ್ಲ ಕಷ್ಟಪಡ್ತಾರಲ್ಲ, ನಾವು ಕೂಡ ಇದೇ ತರ ನಮ್ಮ ಮನೆಯಿಂದ ಬಂದವರಲ್ಲ, ನಾವೊಂದು ಮಂಗಳಮುಖಿ ಆಗ್ತಿದೀವಿ ಅಂತೇಳಿ ಮನೆಯಲ್ಲಿ ರೆಸ್ಪಾನ್ಸ್ ಇಲ್ಲ ಹಾಗೆ ಹೀಗೆ ಅಂತೇಳಿ ಮನೆಯಿಂದ ಹೊರಗಡೆ ಹಾಕ್ತಾರಲ್ಲ, ಆ ತರ ಹಾಕಿರ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಮತ್ತೆ ಈ ವ್ಯಕ್ತಿ ಬರೋದು ಫೋನ್ ಮಾಡ್ಕೊಂಡು ಬಂದಿರೋದು, ಅವ್ನು ಮೆಸೇಜ್ ಮಾಡಿರೋದು ಪ್ರತಿಯೊಂದು ನಾನು ವಾಟ್ಸಪ್ ಅಲ್ಲಿ ಎಲ್ಲಾನು ಮೆಸೇಜ್ ಉಂಟು ಮೇಡಮ್. ಇವತ್ತು ನನ್ನ ಮೇಲೆ ಈ ತರ ಅಪಪ್ರಚಾರ ಮಾಡ್ತಿದ್ದಾನೆ, ನಾಳೆ ಇನ್ನೊಬ್ಬರ ಮೇಲೆ ಅಪಪ್ರಚಾರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಮೇಡಮ್? ಈ ವ್ಯಕ್ತಿ ನನ್ನ ಮಂಗಳಮುಖಿ ಆಗ್ಬೇಕಂತ ಹೇಳಿ ನಮ್ಮ ಸಮುದಾಯದವ್ರ ಮನೇಲಿ ಹೋಗಿ ಅವ್ರ ಮನೇಲಿ ಉಂಡು ತಿಂದು ಈ ತರ ಅಪಪ್ರಚಾರ ಮಾಡಿದ್ಮೇಲೆ ಇನ್ನೊಬ್ರ ಮನೆಗೆ ಹೋಗಿ ಈ ತರ ಅಪಪ್ರಚಾರ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಂಥ ವ್ಯಕ್ತಿಗಳನ್ನ ನಾವು ಬೆಳಕಿಗೆ ಹೊರಗಡೆ ತರಬೇಕು. ಇಂಥ ವೇಷ ಹಾಕೋ ಗಂಡಸರಿಗೆ ಅಂದ್ರೆ ಇವ್ರು ದುಡಿಯಕ್ಕೆ ಯೋಗ್ಯತೆ ಇಲ್ಲಾರ್ದ ಈ ತರ ಬರೋದು ಇವ್ರು. ನನ್ನ ಅಭಿಪ್ರಾಯ ಅಂತಂದ್ರೆ ಇವರಿಗೆ ದುಡಿಯಕ್ಕೆ ಯೋಗ್ಯತೆ ಇರಲ್ಲ. ಕುಡ್ಕೊಂಡು ರೋಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಾ ಇದ್ದಂತ ಇವನ ಬಗ್ಗೆ ನನಗೆ ಮಾಹಿತಿ ಆಮೇಲೆ ಗೊತ್ತಾಗಿರೋದು. ನಮ್ದೇ 4 ರಿಕ್ಷಾಗಳು ಇದಾವೆ, 4 ರಿಕ್ಷಾದಲ್ಲಿ ನಾವು ಕೂಡ ಜೀವನ ಸಾಗಿಸ್ತಿದೀವಿ. ಇವ್ನು ಹೇಳ್ತಾನೆ ಕಲೆಕ್ಷನ್ ಕರ್ಕೊಂಡು ಹೋಗ್ತಿದ್ರು ಅಂತ ಹೇಳ್ತಾನೆ. ನಾವು ಕಲೆಕ್ಷನ್ ಹೋಗೋದೇ ಇಲ್ಲ ಮೇಡಮ್, ನಮ್ದೇ ಆದ ಕೆಫೆ ಇದೆ, ಕೆಫೆ ನಡೆಸ್ತಾ ಇದೀವಿ ನಾವು. ನಮ್ ಜೊತೆ ರೀಲ್ಸ್ ಮಾಡ್ಲಿಕ್ಕೆ ಬರ್ತಾ ಇದ್ದ, ಸೆಲ್ಫಿಗಳು ಆಗಿರ್ಬೋದು ಪ್ರತಿಯೊಂದನ್ನು ತಕೊಳ್ನೆ.